ನಮಸ್ಕಾರ ವೀಕ್ಷಕರೇ. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಇವಾಗ BMTCನಲ್ಲಿ ಎಷ್ಟೋ ಎಲೆಕ್ಟ್ರಿಕ್ ಗಾಡಿಗಳು ಬಂದಿದೆ. ಸೊ ಈ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಈ ಒಂದು ಹೊಸ ಸಿಸ್ಟಮ್ನ ಅಳವಡಿಸಿದ್ದಾರೆ. ಏನಂತಂದರೆ, ಬಾಗಿಲಲ್ಲಿ ಮುಂದೆ ಹಿಂದೆ ಎರಡು ಬಾಗಿಲಲ್ಲಿ ಸೆನ್ಸರ್ಗಳನ್ನ ಫಿಟ್ ಮಾಡಿದ್ದಾರೆ. ಈ ಸೆನ್ಸರ್ ಯಾವ ರೀತಿ ಅಂತಂದರೆ, BMTC ಜನರನ್ನು ಹತ್ಸ್ಕೊಳ್ಳೋ ಟೈಮ್ನಲ್ಲಿ ಬಾಗಿಲನ್ನು ಓಪನ್ ಮಾಡಿದಾಗ ಜನ ಹತ್ತಾರೆ. ಆದರೆ ಕೆಲವ್ರು ಏನು ಮಾಡ್ತಾರೆ, ಬಾಗಿಲು ಕ್ಲೋಸ್ ಆದಮೇಲೆ ಬರ್ತಾ ಇರ್ತಾರೆ ಹತ್ತೋದಕ್ಕೆ. ಆದರೆ ಡ್ರೈವರ್ ಬಾಗಿಲು ತೆಗಿಯೋಲ್ಲ. ಯಾಕೆಂದರೆ ಈ ಹೊಸ ಸಿಸ್ಟಮ್ ಹೇಗಿದೆ ಅಂತಂದರೆ, ಬಾಗಿಲು ತೆಗೆದಾಗ ಗಾಡಿ ಯಾವುದೇ ಕಾರಣಕ್ಕೂ ಮೂವ್ ಆಗೋಲ್ಲ. ಯಾವುದೇ ಡೋರು ಹಿಂದಿಂದಾಗ್ಬೋದು ಮುಂದಿಂದೇ ಆಗ್ಬೋದು, ಓಪನ್ ಆದಾಗ ಸೈರನ್ನು ಬರ್ತಾ ಇರುತ್ತೆ ಸೌಂಡು, ಗಾಡಿ ಮುಂದಕ್ಕೆ ಹೋಗಲ್ಲ. ಆದ್ದರಿಂದ ಡ್ರೈವರ್ಗಳು ಏನು ಮಾಡ್ತಾರೆ, ಕಂಡಕ್ಟರ್ಗಳು ಏನು ಮಾಡ್ತಾರೆ, ಆದಷ್ಟು ಹತ್ಕೊಂಡ ತಕ್ಷಣ ಟೈಮನ್ನು ಒಂದು ಸೇವ್ ಮಾಡೋ ಒಂದು ಸಲುವಾಗಿ ಬೇಗ ಹತ್ತಿ ಅಂತ ಹೇಳ್ತಾರೆ. ಜನ ಹತ್ತದಂಗೆ ಬಾಗಿಲು ಕ್ಲೋಸ್ ಮಾಡಿಬಿಡ್ತಾರೆ. ಬಾಗಿಲು ಕ್ಲೋಸ್ ಮಾಡಿ ಮತ್ತೆ ಇನ್ನೊಬ್ರು ಬಂದರೆ ಮತ್ತೆ ತಿರ್ಗಾ ಓಪನ್ ಮಾಡೋದಿಲ್ಲ. ಯಾಕೆಂದರೆ ಓಪನ್ ಮಾಡಿದ್ರೆ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ. ಯಾಕೆಂದರೆ ತಿರ್ಗಾ ಬಾಗಿಲು ಓಪನ್ ಆಗಿ ತಿರ್ಗಾ ಬಾಗಿಲು ಕ್ಲೋಸ್ ಆಗೋವರೆಗೆ ಗಾಡಿ ಮೂವ್ ಆಗೋಲ್ಲ. ಸೊ ಅದರಿಂದ ತಾವು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಯಾರು ಜನ BMTC ಮೇಲೆ ಡಿಪೆಂಡ್ ಆಗಿದ್ದಾರೆ, BMTCನಲ್ಲೇ ಓಡಾಡ್ತಾರೆ ಯಾವಾಗಲೂ, ಇವ್ರುಗಳೆಲ್ಲ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಡ್ರೈವರ್ನಾಗಲಿ ಕಂಡಕ್ಟರ್ನಾಗಲಿ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ಇವಾಗ ಬಂದಿರೋ ಹೊಸ ಸಿಸ್ಟಮು ಆ ರೀತಿಯಲ್ಲಿದೆ. ಮುಂಚೆ ಗಾಡಿನಲ್ಲಿ ಏನೋ ಒಂದು ಅಡ್ಜಸ್ಟ್ ಮಾಡಿಕೊಂಡು ಬಾಗಿಲು ತೆಗಿಯೋದು, ಹೆಂಗೋ ಓಡಿಸೋದು ಮಾಡ್ತಾಯಿದ್ರು. ಆದರೆ ಈಗ ಬಂದಿರೋ ಇನ್ನೊಂದು ಹೊಸ ವೆಹಿಕಲ್ಗಳಲ್ಲಿ ಕಂಪಲ್ಸರಿ ಡೋರಲ್ಲಿ ಸೆನ್ಸರ್ಸ್ ಇದೆ. ಅದರಿಂದ ಬಾಗಿಲು ಕ್ಲೋಸ್ ಮಾಡಿದ್ರೇ ಗಾಡಿ ಹೋಗುತ್ತೆ, ಇಲ್ಲಾಂದರೆ ಗಾಡಿ ಹೋಗಲ್ಲ. ಸೊ ಅದರಿಂದ ಡ್ರೈವರ್ಗಳು ಏನು ಮಾಡ್ತಾರೆ, ಒಂದ್ಸಲ ಕ್ಲೋಸ್ ಮಾಡಿದ್ಮೇಲೆ ತಿರ್ಗಾ ತೆಗಿಯಲ್ಲ. ಕಂಡಕ್ಟರು ರೈಟ್ ಅಂತ ವಿಜಿಲ್ ಕೊಡ್ತಾರೆ, ಡ್ರೈವರು ಮುಂದೆ ಹೋಗಿಬಿಡ್ತಾರೆ. ಸೊ ಅದರಿಂದ ತಾವು ಅಯ್ಯೋ ಬಸ್ ಏನು ನಾವು ಎದುರ ನಿಂತಿದ್ರು ನಮ್ಮನ್ನು ನೋಡಿದ್ರು ಹಾಗೆ ಹೋದರು ಅಂತ ನೀವು ತಪ್ಪು ತಿಳ್ಕೊಳ್ಬೇಡಿ. ಯಾಕೆ ಅಂದರೆ ಅವರ ಟೈಮ್ ಸೇವ್ ಆಗಬೇಕಾಗಿದೆ. ಯಾಕೆಂದರೆ ಬಸ್ ಬಂದಾಗ ನೀವು ಓಡ್ಕೊಂಡು ಬಂದು ನೀವು ಹತ್ಕೊಂಡ್ರೆ ಪರವಾಗಿಲ್ಲ. ಆದರೆ ನಿಧಾನವಾಗಿ ಹತ್ತೋದು, ಆರಾಮಾಗಿ ಎಷ್ಟೋ ಜನ ನೋಡಿದ್ದೀವಿ ಫೋನಲ್ಲಿ ಮಾತಾಡ್ಕೊಂಡು ಹತ್ತೋದು, ಆರಾಮಾಗಿ ಬರುವಂಥದ್ದು, ಹತ್ತಲೋ ಬೇಡೋ ಅಂತ ಹಿಂದೆ ಮುಂದೆ ನೋಡೋದು, ಈ ಥರ ಎಲ್ಲ ಮಾಡೋಕ್ಕೆ ಕಾಯೋಕ್ಕೆ ಸಮಯ ಇರೋದಿಲ್ಲ. ಯಾಕೆಂದರೆ ಪ್ರತಿಯೊಂದು BMTC ಬಸ್ಗಳು ಒಂದು ಶೆಡ್ಯೂಲ್ಡ್ ಟೈಮ್ ಅಂತ ಇರುತ್ತೆ. ಅವ್ರು ಆ ಟೈಮ್ ಅಷ್ಟಲ್ಲ ಇಷ್ಟು ಕಿಲೋಮೀಟ್ರ್ ಓಡಿಸ್ಬೇಕಾದ್ರೆ ಅಷ್ಟು ಕಿಲೋಮೀಟ್ರ್ ಓಡಿಸ್ಬೇಕಾಗತ್ತೆ. ಕಮ್ಮಿ ಮಾಡಿದ್ರೆ ಅವರ ಮ್ಯಾನೇಜರ್ಗಳಾಗಲಿ ಅವರ ಬಾಸ್ಗಳು ಯಾರು ಇರ್ತಾರೆ ಕಂಪ್ನಿನಲ್ಲಿ, ಅವರಿಗೆ ಬೈತಾರೆ, ಕಿಲೋಮೀಟ್ರ್ ಯಾಕೆ ಆಗಿಲ್ಲ ಅಂತ ಬೈತಾರೆ. ಸೊ ಅದರಿಂದ ಕಿಲೋಮೀಟ್ರ್ ಮಾಡಲೇಬೇಕಾಗುತ್ತೆ. ಕಿಲೋಮೀಟ್ರ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಸಸ್ಪೆಂಡ್ ಮಾಡೋದು, ಇಲ್ಲ ಸ್ಯಾಲರಿಯಿಂದ ಕಟ್ ಮಾಡೋದು, ಈ ರೀತಿನೆಲ್ಲ ಒಂದು ಆ್ಯಕ್ಷನ್ಗಳನ್ನ ತೊಗೊತಾರೆ. ಅದರಿಂದ ಸಂಸ್ಥೆ ಈ ರೀತಿ ಸ್ಟ್ರಿಕ್ಟ್ ಆಗಿರೋದ್ರಿಂದ ಕೆಲವು ಡ್ರೈವರ್ಗಳು ಏನು ಮಾಡ್ತಾರೆ, ಈ ರೀತಿಯಲ್ಲಿ ಸೆನ್ಸರ್ ಮೇಯ್ನಾಗಿ ಹಳೆ ಗಾಡೀಲಿ ಅಷ್ಟು ತಲೆ ಕೆಡಿಸ್ಕೊತಾ ಇಲ್ಲ, ಆದರೆ ಈ ಹೊಸ ಗಾಡಿಗಳಲ್ಲಿ ಇವಾಗ ಬಂದಿರೋದು ಅದೇ ರೀತಿಯಲ್ಲೇ. ಸೊ ಸೆನ್ಸರ್ ಇದ್ದರೆ ಮಾತ್ರ ಅದು ಕೆಲಸ ಮಾಡುತ್ತೆ. ಅಂದರೆ ಡೋರ್ ಕ್ಲೋಸ್ ಆಗಬೇಕು. ಕ್ಲೋಸ್ ಆದರೆ ಮಾತ್ರ ಸೆನ್ಸರು ನೀಟಾಗಿ ವರ್ಕ್ ಆಗುತ್ತೆ, ಗಾಡಿ ಮುಂದೆ ಹೋಗುತ್ತೆ. ಓಪನ್ ಇದ್ದರೆ ಯಾವುದೇ ಕಾರಣಕ್ಕೂ ಗಾಡಿ ಮುಂದೆ ಹೋಗಲ್ಲ. ಇದನ್ನು ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸೋಕ್ಕೆ ಹೇಳ್ತಿದ್ದೀನಿ ವೀಕ್ಷಕರೇ. ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ, BMTC ಗಾಡಿಗಳಲ್ಲಿ ಫ್ರಂಟಲ್ಲಿ ಲೇಡೀಸ್ ಕೂರೋಂಥ ಜಾಗ ಏನಿದೆ, ಲೇಡೀಸ್ ಸೀಟ್ ಭರ್ತಿಯಾದಾಗ ಏನು ಮಾಡ್ತಾರೆ, ಇನ್ನೂ ಲೇಡೀಸ್ಗಳು ಹತ್ತಿದಾಗ ಡ್ರೈವರ್ ಫ್ರಂಟಲ್ಲಿ ಅಲ್ಲಿ ಬಂದು ನಿಂತ್ಕೊಳ್ತಾರೆ. ಆದರೆ ಪ್ರಾಬ್ಲಮ್ ಏನಾಗ್ತಾಯಿದೆ ಅಂದರೆ, ಎಷ್ಟೋ ಜನ ಲೇಡೀಸು ತಮ್ಮ ಬ್ಯಾಗ್ಗಳನ್ನ ಮುಂದೆ ಡ್ಯಾಶ್ಬೋರ್ಡಲ್ಲಿ ಇಡೋವಂಥದ್ದು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಡ್ರೈವರ್ಗೆ ಫ್ರಂಟ್ ಗ್ಲಾಸಲ್ಲಿ ಅಡ್ಡ ಆಗುತ್ತೆ. ಎಡಬದಿಲಿ ಗಾಡಿ ಬರೋದು ಹೋಗೋದು ಯಾವುದು ಕಾಣೋದಿಲ್ಲ. ಅದರಿಂದಾಗಿ ಗ್ಲಾಸ್ ಹತ್ರ ಡ್ಯಾಶ್ಬೋರ್ಡ್ ಫ್ರಂಟಲ್ಲಿ ಏನಿರುತ್ತೋ ಅಲ್ಲಿ ಏನು ಇಡಕ್ಕೆ ಹೋಗಬೇಡಿ. ಖಾಲಿ ಜಾಗ ಇದೆ, ಆದರೆ ಆ ಜಾಗದಲ್ಲಿ ತಮ್ಮ ಬ್ಯಾಗ್ಗಳನ್ನ ಇಡಬೇಡಿ. ಆದಷ್ಟು ಬ್ಯಾಗ್ ನೀವೇ ಇಟ್ಕೊಳ್ಳಿ, ಇಲ್ಲ ಹಿಂದೆ ಎಲ್ಲಾರ ಜಾಗ ಇದ್ದರೆ ಅಲ್ಲಿ ಇಟ್ಕೊಳ್ಳಿ, ಇಲ್ಲ ಕೆಳಗಡೆ ಕಾಲ ಹತ್ರ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮೇಲಿಟ್ಕೊಂಡು ಡ್ರೈವರ್ಗೆ ತೊಂದರೆ ಮಾಡೋಕ್ಕೆ ಹೋಗಬೇಡಿ. ಇನ್ನೂ ಒಂದೇನೆಂದರೆ, ಫ್ರಂಟು ಎಷ್ಟೋ ಜನ
ಗ್ಲಾಸ್ ಹತ್ರ ನಿಂತ್ಕೊಳ್ಳೋವಂಥದ್ದು ಎಡಗಡೆ ಅಂದರೆ ಬಸ್ಸಿನ ಎಡಬದಿನಲ್ಲಿ ಏನು ಮಿರರ್ ಇರ್ತದೆ ಔಟ್ಸೈಡ್ ರೇರ್ ವ್ಯೂ ಮಿರರ್ಗಳು ಅದಕ್ಕೆ ಅಡ್ಡವಾಗಿ ನಿಂತ್ಕೊಳ್ಳೋದೆಲ್ಲ ಮಾಡ್ತಾಯಿದ್ದಾರೆ. ಸೊ ಅದನ್ನು ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗ್ಬಿಡಿ. ಅರ್ಥ ಮಾಡ್ಕೊಳ್ಳಿ. ಡ್ರೈವರು ಬಲಗಡೆ ಕೂತಿರ್ತಾನೆ, ಬಲಗಡೆಗೆ ಅವನಿಗೆ ಹತ್ತಿರ ಇರೋದ್ರಿಂದ ಕಿಟಕಿಗೆ ಅವನಿಗೆ ಕಾಣುತ್ತೆ ಗಾಡಿಗಳು ಬರೋದು. ಮಿರರ್ಗೂ ತುಂಬ ಸಮೀಪದಲ್ಲಿರ್ತಾನೆ. ಯಾವ ಮಿರರ್ಗೆ? ಬಲಗಡೆ ಮಿರರ್ಗೆ. ಆದರೆ ಎಡಗಡೆ ಮಿರರು, ಎಡಗಡೆ ಏನಿದೆ ರೇರ್ ವ್ಯೂ ಮಿರರ್ ಅನ್ನೋದು ಏನಿದೆ ಅದಕ್ಕೆ ದೂರವಾಗಿರ್ತಾನೆ. ಯಾಕೆಂದರೆ ಅವ್ನು ಬಲಗಡೆ ಕೂತಿರ್ತಾನೆ ಡ್ರೈವರು, ಎಡಗಡೆ ಅವನಿಗೆ ಕಾಣಲ್ಲ. ಸೊ ಅಡ್ಡವಾಗಿ ಯಾವುದೇ ಕಾರಣಕ್ಕೂ ನಿಲ್ಲಕ್ಕೆ ಹೋಗಬೇಡಿ. ಇದನ್ನೆಲ್ಲ ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಆಮೇಲೆ ಬಸ್ಸನ್ನ ಆದಷ್ಟು ಬಂದಾಗ ಹತ್ತುತ್ತೀವಿ ಅನ್ನೋಂಗಿದ್ರೆ ಬೇಗನೆ ಬಂದು ಹತ್ಕೊಳ್ಳಿ. ಸುಮ್ಮನೆ ಬಂದು ರೂಟ್ ಕೇಳುವಂಥದ್ದಾಗಲಿ ಲೇಟ್ ಮಾಡೋದೆಲ್ಲ ಮಾಡಿದ್ರೆ ಡ್ರೈವರ್ಗಳು ಏನು ಮಾಡ್ತಾರೆ, ಕಂಡಕ್ಟ್ರು ರೈಟ್ ಅಂದಂಗೆ ಡ್ರೈವರ್ಗಳು ಡೋರ್ ಕ್ಲೋಸ್ ಮಾಡಿ ಹೋಗ್ಬಿಡ್ತಾರೆ. ಯಾಕೆ ಅಂದರೆ ನಾನು ನಿಮ್ಗೆ ಇವಾಗ ತಾನೇ ಹೇಳಿದೆ, ಎಲ್ಲ ಹೊಸ ಗಾಡಿಗಳಲ್ಲಿ ಸೆನ್ಸರ್ಗಳನ್ನ ಅಳವಡಿಸಿದ್ದಾರೆ. ಬಾಗಿಲು ಕ್ಲೋಸ್ ಮಾಡಿದ್ರೆ ಮಾತ್ರ ಗಾಡಿ ಮುಂದೋಡುತ್ತೆ, ಇಲ್ಲಾಂದರೆ ಮುಂದೆ ಓಡಲ್ಲ. ಸೊ ಅದರಿಂದ ದಯವಿಟ್ಟು BMTC ಬಸ್ಸಲ್ಲಿ ಹೋಗುವಾಗ ಸ್ವಲ್ಪ ಇದನ್ನೆಲ್ಲ ಗಮನಕ್ಕೆ ತಗೊಳ್ಳಿ. ಇದನ್ನು ಹೇಳೋ ಸಲುವಾಗಿ ನಾನು ಈ ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಇದೊಂದು ಇನ್ಫಾರ್ಮೇಷನ್ ಅಂತ ತಗೊಳ್ಳಿ. ಥ್ಯಾಂಕ್ ಯು.